ನಮಸ್ತೆ. ಓದ್ತಾ ಇರೋ ಪುಸ್ತಕದ ಹೆಸರು ಜೀವನ ಸ್ಫೂರ್ತಿಯ ಕಥೆಗಳು. ಬರ್ದಿರೋದು ಮಹಾಬಲ ಸಿತಾಳಾಬಾವಿ ಸರ್. ಏನಿದು ಕತೆ ಅಂದ್ರೆ ಪ್ರಾಕ್ಟಿಕಲ್ ಜ್ಯೋತಿಷ್ಯ. ನನಗೆ ಈ ಒಂದು ಕತೆ ಬಹಳ ಇಷ್ಟ ಆಯ್ತು. ಪ್ರಾಕ್ಟಿಕಲ್ ಜ್ಯೋತಿಷ್ಯ ಆಯ್ತಾ. ಒಂದು ಊರಲ್ಲಿ ಒಂದು ಹಳೇ ಕಾಲದಿಂದ ಅವ್ರ ತಾತ, ಅವರ ಅಪ್ಪ, ಅವನು ಎಲ್ಲರೂ ಕೂಡ ನಡೆಸ್ಕೊಂಡ್ ಬರ್ತಾ ಇದ್ದಂತ ಒಂದು ಕಿರಾಣಿ ಅಂಗಡಿ ಇತ್ತಂತೆ, ಪ್ರಾವಿಷನ್ ಸ್ಟೋರ್. ಇಡೀ ಊರ್ ಜನ ಅದೇ ಅಂಗಡಿಗೆ ಬಂದು ಸಾಮಾನ ತಗೊಳ್ತಾ ಇದ್ರಂತೆ. ನಮ್ಗೆಲ್ಲ ನೆನ್ಪಿರುತ್ತಲ್ಲ, ಅವಾಗ ಒಂದೇ ಅಂಗಡಿ ಇರುತ್ತೆ ಅಲ್ವಾ, ಎಲ್ಲ ಅಲ್ಲೇ ಸಿಗುತ್ತೆ ಅಂತ. ಏನಾಯ್ತಂತೆ, ಒಂದಿನ ಅವನ ಅಂಗಡಿಯ ಎದುರುಗಡೆನೆ ಒಂದು ಶಾಪಿಂಗ್ ಮಾಲ್ ಸ್ಟಾರ್ಟ್ ಆಯ್ತಂತೆ. ಅಂದ್ರೆ ಒಂದು ಶಾಪಿಂಗ್ದು ಎಲ್ಲ ಒಂದೇ ಕಡೆ ಸಿಗೋ ತರ ಈ ಮಾರ್ಟ್ ಇರುತ್ತಲ್ಲ, ಸೊ ಆ ತರ ಒಂದು ಮಾರ್ಕೆಟ್ ಸ್ಟಾರ್ಟ್ ಆಯ್ತಂತೆ. ದಿನೇ 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 ಅಲ್ಲಿ ಬರ್ತಾ ಇರೋ ಎಲ್ಲಾ ಜನಗಳು ಏನಾಯ್ತಂತೆ, ಸೀದಾ ಅವನ ಒಂದು ಏನ್ ಹೇಳ್ತಾರೆ, ಶಾಪಿಂಗ್ ಮಾರ್ಟ್ಗೆ ಹೋಗಕ್ ಸ್ಟಾರ್ಟ್ ಮಾಡಿದ್ರಂತೆ. ಇವನ ಅಂಗಡಿಯಲ್ಲಿ ಫುಲ್ ಕಸ್ಟಮರ್ಸ್ ಎಲ್ಲ ಖಾಲಿ, ಅಂಗಡಿ ಖಾಲಿ ಹೊಡಿಯಕ್ ಸ್ಟಾರ್ಟ್ ಆಯ್ತಂತೆ. ಯಾರು ಕಸ್ಟಮರ್ಸ್ ಬರ್ತಿರ್ಲಿಲ್ವಂತೆ. ನಾವೆಲ್ಲರೂ ಅವಾಗ ಏನ್ ಮಾಡ್ತೀವಿ ಹೇಳಿ, ಜ್ಯೋತಿಷ್ಯರ ಹತ್ರ ಹೋಗ್ತೀವಿ ಅಲ್ವಾ. ಸೊ ಅಂದ್ರೆ ಎಲ್ರು ಅಲ್ಲ, ಕೆಲವರು. ಸೊ ಜ್ಯೋತಿಷ್ಯರ ಹತ್ರ ಹೋದಾಗ ನಾರ್ಮಲಿ ಏನ್ ಮಾಡ್ತಾರೆ, ಆ ಸಮಸ್ಯೆ ಈ ಸಮಸ್ಯೆ ಅದಿದೆ ಇದಿದೆ ಅಂತ ಹೇಳ್ತಾರೆ ಅಲ್ವಾ. ಪ್ರಾಕ್ಟಿಕಲ್ ಜ್ಯೋತಿಷ್ಯ ಓಕೆ ಅಂದ್ರೆ ನಿಮ್ಮ ಸಮಸ್ಯೆಗೆ ಇದನ್ನು ಮಾಡ್ಕೊಳ್ಳಿ ಅನ್ನೋದ್ರ ಜೊತೆಗೆ ಅವನೊಂದು ಹೇಳದ್ನಂತೆ, ನೀವೇನ್ ಮಾಡಿ ಗೊತ್ತಾ, ಆ ಶಾಪಿಂಗ್ ಮಾರ್ಟ್ ಓನರ್ ಇದಾನಲ್ಲ, ಅವನ್ನ ಪರಿಚಯ ಮಾಡ್ಕೊಳ್ಳಿ ಅಂದ್ರಂತ. ಅವನ್ನ ಪರಿಚಯ ಮಾಡ್ಕೊಳ್ಳಿ, ಅವನ್ನ ನೀವು ಇಷ್ಟಪಡಿ, ಅವನ ಜೊತೆ ಸ್ನೇಹ ಬೆಳೆಸಿ ಅಂದ್ರಂತೆ. ಇವನಿಗೆ ಕೋಪ ಬಂದ್ಬಿಡ್ತಂತೆ, ಅಲ್ಲ ನನ್ನ ಬಿಸ್ನೆಸ್ ಹಾಳು ಮಾಡಿರೋನ್ನ ನಿನ್ ಫ್ರೆಂಡ್ ಮಾಡ್ಕೋ, ಪ್ರೀತ್ಸು, ಜೊತೆಗೆ ಹೋಗು ಅಂತ ಹೇಳ್ತಾ ಇದೆಯಲ್ಲ ಅಂತ, ನೀವು ಮಾಡ್ರಿ ಅಂತ ಹೇಳಿದ್ನಂತೆ. ಸರಿ ಆಯ್ತು ಅಂತ ಇವನ್ ಬಂದು ನೆಕ್ಸ್ಟ್ ಡೇ ವಾಕಿಂಗ್ ಹೋಗ್ಬೇಕಾದ್ರೆ ಅವನ ಜೊತೆ ವಾಕ್ ಹೋಗೋದು, ತುಂಬಾ ಚೆನ್ನಾಗಿದೆ ನಿಮ್ದು ಶಾಪಿಂಗ್ ಮಾರ್ಟ್ ಅಂತ ಹೇಳೋದು, ನಮ್ದೊಂದು ಚಿಕ್ಕ ಪ್ರಾವಿಷನ್ ಸ್ಟೋರ್ 3 ತಲೆಮಾರಿಂದ ನೆಡ್ಸ್ಕೊಂಡ್ ಬರ್ತಾ ಇದ್ವಿ, ನೀವು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಾ, ಈ ತರ ಒಳ್ಳೇದನ್ನ ಹೇಳಕ್ ಹೇಳಿದ್ನಂತೆ ಅವನು. ಸೊ ಇವನು ಒಳ್ಳೇದನ್ನ ಹೇಳ್ಕೊಂಡು ಅವ್ನ ಸ್ನೇಹ ಬೆಳೆಸಕ್ಕೆ ಸ್ಟಾರ್ಟ್ ಮಾಡಿದ್ನಂತೆ. ಒಂದಿನ ಅವ್ನ ಶಾಪಿಂಗ್ ಮಾಲ್ ಓನರ್ ಬಂದ್ಬಿಟ್ಟು, ನಿಮ್ದು ಬಿಸ್ನೆಸ್ಸು ನಮ್ದು ಶಾಪಿಂಗ್ ಮಾಲ್ ಆದ್ಮೇಲೆ ಕಡಿಮೆ ಆಗ್ಬಿಟ್ಟಿದೆ ಅಲ್ವಾ. ಹೌದು, ಕಡಿಮೆ ಆಗ್ಬಿಟ್ಟಿದೆ. ಒಂದ್ ಕೆಲಸ ಮಾಡು, ನೀನ್ ನನ್ನ ಒಳ್ಳೆ ಫ್ರೆಂಡು, ಈ ಥರದ ಒಂದು ಜಾಗದಲ್ಲಿ ನೀನು ನನ್ನನ್ನು ದ್ವೇಷಿಸ್ಬೋದಿತ್ತು, ನನ್ನ ಅಂಗಡಿ ಲಾಸ್ ಆಯಿತು ಅಂತ, ಬಟ್ ನೀನು ಅದನ್ನು ಯಾವುದೂ ಮಾಡಲಿಲ್ಲ. ಅದಕ್ಕೆ ನಾನು ನಿನ್ನಷ್ಟು ಒಳ್ಳೆಯವನು ನಮಗೆ ಸಿಗಲ್ಲ, ನೀನು ನಮ್ಮ ಶಾಪಿಂಗ್ ಮಾರ್ಟಲ್ಲಿ ಮ್ಯಾನೇಜರ್ ಆಗಿಬಿಡ್ತೀಯಾ ಅಂತ ಕೇಳಿದ್ರಂತೆ. ಇವನು ಸರಿ ಅಂತ ಒಪ್ಕೊಂಡು ಮ್ಯಾನೇಜರ್ ಆದನಂತೆ. ಈ ಅಂಗಡಿ ಕ್ಲೋಸ್ ಮಾಡಿದ್ನಂತೆ, ಮ್ಯಾನೇಜರ್ ಆದನಂತೆ. ಅಂಗಡಿಯಲ್ಲಿ ಪ್ರತಿ ತಿಂಗಳು ಎಷ್ಟು ಬರ್ತಾ ಇತ್ತು ದುಡಿಮೆ, ಅದಕ್ಕಿಂತ ಡಬಲ್ ಸಂಬಳ ಅವನಿಗೆ ಮ್ಯಾನೇಜರ್ ಆದಮೇಲೆ ಸಿಗಕ್ಕೆ ಸ್ಟಾರ್ಟ್ ಆಯ್ತಂತೆ. ಅವಾಗ ಅವನಿಗೆ ಅರ್ಥ ಆಯ್ತಂತೆ. ಜ್ಯೋತಿಷ್ಯ ಹತ್ರ ಹೋಗ್ಬಿಟ್ಟು ಹೇಳಿದ್ನಂತೆ, ಜ್ಯೋತಿಷ್ಯರ ಹತ್ರ, ನೀವು ಹೇಳ್ದಂಗೆ ಹಿಂಗೆಲ್ಲ ಆಯಿತು, ಥ್ಯಾಂಕ್ ಯು ಅಂತ. ಆಗ ಪ್ರಾಕ್ಟಿಕಲ್ ಜ್ಯೋತಿಷ್ಯದವ್ರು ಹೇಳಿದ್ರಂತೆ, ನೋಡಪ್ಪ, ಏನೇ ಪೂಜೆ ಅವೆಲ್ಲ ಮಾಡಿದ್ರು ಕೂಡ ನಿನ್ನ ಮನಸ್ಸು, ನಿನ್ನ ಭಾವನೆ ಹೇಗಿರುತ್ತೆ ಅನ್ನೋದ್ರ ಮೇಲೆ ನಿನ್ನ ಜೀವನ ಇರುತ್ತೆ. ನೀನು ಏನು ಕೊಟ್ಟೆ ಅದು ನಿನಗೆ ರಿಟರ್ನ್ ಬಂದಿದೆ. ನೀನು ಏನನ್ನ ಅಲ್ಲಿ ಬಿತ್ತಾ ಹೋದೆ, ನೀನು ಏನನ್ನ ಬೆಸ್ಟ್ ಕೊಡ್ತಾ ಹೋದೆ, ಸೊ ಬೆಸ್ಟ್ ನಿಂಗೆ ಸಿಗ್ತಾ ಹೋಗಿದೆ. ಸೊ ನನ್ನ ಜೀವನದಲ್ಲಿ ನಾನು ಸೋಲ್ತಾ ಇದ್ದೀನಿ ಅಂತ ಇನ್ಯಾರನ್ನೋ ನಾವು ಕಂಪ್ಲೇಂಟ್ ಮಾಡೋದ್ರ ಬದಲು, ನಾನು ನನ್ನ ಲೈಫಲ್ಲಿ ಹೆಂಗೆ ಎತ್ತರಕ್ಕೆ ಬೆಳಿಬೇಕು ಅನ್ನೋದ್ರ ಮೇಲೆ ಯೋಚನೆ ಮಾಡಿ, ಬೆಳೆದಿರೋರ ಜೊತೆನೆ ಹೇಗೆ ಬೆಳಿಬೇಕು ಅಂತ ಅವ್ರನ್ನ ದ್ವೇಷ ಮಾಡೋದ್ರ ಬದಲು ಅವ್ರ ಹತ್ರನೇ ನೀವು ಸ್ನೇಹ ಬೆಳೆಸಿ ಐಡಿಯಾ ಕೇಳಿದ್ರೆ ಖಂಡಿತ ನೀವು ಬೆಳಿತೀರಾ. ಸೊ ಅದು ಬಿಟ್ಬಿಟ್ಟು ನನ್ನ ಲೈಫ್ ಹಾಳಾಯ್ತು, ಅವನಿಂದ ಆಯ್ತು, ಅವನಿಗೇನಾದ್ರೂ ಮಾಡಬೇಕು, ಅಥವಾ ನನ್ಗೇನಾದ್ರೂ ನನ್ನ ಬಿಸ್ನೆಸ್ ಡೆವಲಪ್ ಮಾಡ್ಕೊಬೇಕು, ಅದಕ್ಕೇನಾದ್ರೂ ಮಾಡಬೇಕು ಅಂತ ಹಠಕ್ಕೆ ಬೀಳೋದ್ರ ಬದಲು, ದ್ವೇಷಕ್ಕೆ ಹೋಗೋದ್ರ ಬದಲು ಪ್ರೀತಿ ಸ್ನೇಹನ ಬೆಳೆಸಿ ಅಂತ ಹೇಳಿದ್ರಂತೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲ ಕತೆ. ಸೊ ನಾನು ನಿಮ್ಗೊಂದ್ಸಲ ಹೇಳಿದ್ದೆ ಒಂದು ಪ್ರೋಗ್ರಾಮಲ್ಲಿ, ಒಂದು ಕ್ಲಾಸಲ್ಲಿ, ಯಾರು ಅಟೆಂಡ್ ಮಾಡಿದ್ರೆ ನಿಮಗೆ ಗೊತ್ತಿರುತ್ತೆ. ನನಗೆ ಗೊತ್ತಿರೋ ಒಬ್ರು ಗುರುಗಳು ಈ ಥರ ಪೂಜೆ ಮಾಡಿಸಿದ್ರೆ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂದಾಗ ನಾನು ಆ ಗುರುಗಳನ್ನ ಕೇಳಿದ್ದೆ, ಗುರುಗಳೇ ನೀವು ಅವ್ರಿಗೆ ಈ ಪ್ರಾಬ್ಲಮ್ ಸಾಲ್ವ್ ಆಗೋಕ್ಕೆ ಈ ಪೂಜೆ ಅಂತ ಹೇಳಿದ್ರಿ ಅಲ್ವಾ, ನಾನು ಒಪ್ಕೋತೀನಿ, ಖಂಡಿತ ದೈವಿ ಶಕ್ತಿ ಇದೆ. ಆದರೆ ಆ ಪೂಜೆ ಮಾಡಿಸ್ಬಿಟ್ಟು ಇವನು ಅದೇ ಥರ ಇದ್ದರೆ, ಈ ವ್ಯಕ್ತಿ ಅದೇ ಥರ ನೆಗೆಟಿವಿಟಿ, ಅದೇ ಥರನೇ ಕುಡ್ಕೊಂಡು, ಅದೇ ಥರನೇ ಭಾವನೆಗಳನ್ನು ಇಟ್ಕೊಂಡು ಇವನೇ ಕೆಟ್ಟದಾಗಿದ್ದರೆ ದೈವಿ ಶಕ್ತಿ ಸಪೋರ್ಟ್ ಮಾಡುತ್ತಾ ಅಂತ ಕೇಳಿದೆ. ಅವಾಗ ಅವ್ರು ಹೇಳಿದ್ರು, ಖಂಡಿತ ಇಲ್ಲ, ಆ ಪೂಜೆ ಅವನಿಗೆ ಸಹಕರಿಸುತ್ತೆ, ಆದರೆ ಅದಕ್ಕೆ ಅವನು ಸಹಕರಿಸಬೇಕು ಅಂತ ಹೇಳಿದ್ರು. ಅವತ್ತಿಂದ ಆ ಗುರುಗಳು ಅಲ್ಲಿ ಬರೋ ಯಾರೇ ಪೂಜೆಗೆ ಬಂದ್ರು, ಇವ್ರದ್ದೊಂದು ಕ್ಲಾಸ್ ಅಟೆಂಡ್ ಮಾಡ್ರಪ್ಪ, ಪೂಜೆ ನಡೀತಾ ಇರಲಿ, ನೀವು ನಿಮ್ಮೊಳಗಡೆ ಪೂಜೆ ಮಾಡ್ಕೊಳ್ಳಿ ಅಂತ ಅವರಲ್ಲಿರುವಂತಹ ಭಕ್ತಾದಿಗಳನ್ನ ನಮ್ಮ ಕ್ಲಾಸ್ಗೂ ಕೂಡ ಅವರು ಕನೆಕ್ಟ್ ಮಾಡ್ತಾ ಇದ್ದಾರೆ. ಬಿಕಾಸ್ ತುಂಬ ಮ್ಯಾಚ್ ಆಗುತ್ತೆ ಮೇಡಮ್, ಇಲ್ಲೂ ಅವ್ರು ಸರಿಯಾಗಿ, ಇಲ್ಲೂ ಅವ್ರು ಪೂಜೆ ಮಾಡಿಸ್ಕೊಂಡ್ರೆ ಅಂತ. ಸೊ ಅದಕ್ಕೆ ನಾನು ಯಾವಾಗಲೂ ಹೇಳ್ತಿರ್ತೀನಿ, ಯಾವುದೇ ಪೂಜೆಗಳನ್ನು ನಾವು ಮಾಡಿಸ್ಬೇಕು ಅಂದರೂ ಫಸ್ಟು ನಮ್ಮೊಳಗಡೆಯಿಂದ ನಾವು ಪೂಜೆಗಳನ್ನು ಮಾಡಿಸ್ಕೋಬೇಕು ಅಂತ
ಅರ್ಥ ಆಯ್ತಲ್ಲ? ಸೊ ಏನು ಅರ್ಥ ಆಯಿತು? ಆ್ಯಂಡ್ ಇವತ್ತು ನೀವೇನು ಅಫರ್ಮೇಷನ್ ಹಾಕಬೇಕು ಅಂತ ಅಂದರೆ, ನಾನು ಎಲ್ಲರನ್ನು ಪ್ರೀತಿಸುತ್ತೀನಿ, ಪ್ರೀತಿಯನ್ನು ಸಂಪಾದಿಸುತ್ತೇನೆ. ನಾವೆಲ್ರಿಗೂ ರೆಸ್ಪೆಕ್ಟ್ ಮಾಡ್ತೀವಿ ಅಂತ ಒಂದು ಅಫರ್ಮೇಷನ್ ಆಗಿತ್ತು. ಇವತ್ತು ನಾನು ಎಲ್ಲರನ್ನೂ ಪ್ರೀತಿಸುತ್ತೇನೆ, ಎಲ್ಲರಿಂದ ಪ್ರೀತಿಯನ್ನೇ ಸಂಪಾದಿಸುತ್ತೇನೆ. ನಾನು ಎಲ್ಲರನ್ನೂ ಪ್ರೀತಿಸುತ್ತೇನೆ, ಎಲ್ಲರಿಂದ ಪ್ರೀತಿಯನ್ನು ಸಂಪಾದಿಸುತ್ತೇನೆ ಅಂತ ಅಫರ್ಮೇಷನ್ ಮಾಡ್ಕೊಳ್ಳಿ. ಬೆಳಗಿಂದ ರಾತ್ರಿ ತನಕ ಇದನ್ನೇ ಹೇಳ್ಕೊಳ್ತಾನೆ ಇರಿ. ಥ್ಯಾಂಕ್ ಯು. ಭಾವನೆಗಳಿಗೊಂದು ಶಾಲೆಗೆ ಬಂದು ತುಂಬಾ ಖುಷಿ ಆಯ್ತು. ಲೈಫಲ್ಲಿ ತುಂಬಾ ಅಂದ್ರೆ ತುಂಬಾ ಕ್ಲಾರಿಟಿ ಬಂದಿದೆ. ತುಂಬಾನೇ ಬದಲಾವಣೆ ಆಗಿದೆ. ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ನನಗೆ ತುಂಬಾ ಖುಷಿ ಆಗ್ತದೆ. ಪ್ರತಿಯೊಂದಕ್ಕೂ ಸ್ಫೂರ್ತಿ ಸಿಕ್ಕಿದೆ, ನೆಮ್ಮದಿ ಸಿಕ್ಕಿದೆ. ಒನ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಇಟ್ ಈಸ್ ಅಲ್ಟಿಮೇಟ್. ಲೈಫ್ ತುಂಬಾ ಕಾಂಪ್ಲಿಕೇಟ್ ಅನ್ಕೊಂಡಿದ್ದೆ, ಬಟ್ ಈ ಕ್ಲಾಸಿಗೆ ಸೇರಿದ್ಮೇಲೆ ತುಂಬಾ ಈಸಿಯಾಗಿ ಅರ್ಥಪೂರ್ಣವಾಗಿ ಹೇಗೆ ಜೀವಿಸ್ಬೇಕು ಅನ್ನೋದು ಗೊತ್ತಾಯ್ತು. ಆಕ್ಚುಲ್ ಆಗಿ ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ಈ ಒಂದು ವರ್ಕ್ಶಾಪ್ ಬಂದಿರೋ ಉದ್ದೇಶ ಅಂದರೆ ತಾರಾ ಮೇಡಮು ಏನೇ ಕೊಟ್ಟರು ಒಂದು ಅದ್ಭುತವಾಗಿ ಸ್ಪೆಷಲ್ ಆಗಿ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಈ ಒಂದು ವರ್ಕ್ಶಾಪಲ್ಲಿ ಇನ್ನೂ ಅದ್ಭುತವಾಗಿ ಸಿಗ್ತದೆ ಅಂತ ನಂಬ್ಕೊಂಡು ಬಂದಿದ್ದೀನಿ. ಖಂಡಿತ ಆಗುತ್ತೆ. ಡೈಲಿ ಹೊಸ ಹೊಸ ಟಾಪಿಕ್ ನಾವು ಡೈಲಿ ವೇಟ್ ಮಾಡ್ತಾ ಇರ್ತೀವಿ, ಇವತ್ತೇನು ಹೇಳ್ಕೊಡ್ತಾರೆ, ನಾಳೆ ಏನು ಹೇಳ್ಕೊಡ್ತಾರೆ ಅಂತೇಳಿ. ನಾನು ಎಲ್ಲರಿಗೂ ಹೇಳೋದಷ್ಟೇ, ಅವ್ರು ಕೊಡೋ ಎಲ್ಲ ಟಾಸ್ಕ್ನು ಚೆನ್ನಾಗಿ ಫಾಲೋ ಅಪ್ ಮಾಡಿದರೆ ನಿಮ್ಮ ಜೀವನ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಎಜುಕೇಶನ್ ಬಂದ್ಮೇಲೆ ನನ್ನ ಲೈಫ್ ಸೇವ್ ಆಯ್ತು ಅಂತಾನೆ ಹೇಳ್ಬೋದು. ಸೊ ಬಹಳನೇ ಖುಷಿ ಇದೆ. ನಮ್ಮನ್ನ ನಾವು ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡು ಈ ಹ್ಯಾಬಿಟ್ಸ್ ಎಲ್ಲ ನಾವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಮ್ಮ ಲೈಫ್ ಖಂಡಿತವಾಗ್ಲೂ ಸಕ್ಸಸ್ಫುಲ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ನಿಮ್ಮ ಲೈಫ್ ಚೇಂಜಿಂಗ್ ಟ್ರಾನ್ಸ್ಫಾರ್ಮೇಶನ್ ಅಂತ ಅಂದ್ರೆ ಇದಕ್ಕೆ ಎಮೋಜಿಮ್ ಇಸ್ ದ ಮೋಸ್ಟ್ ಅಂಡ್ ಮೇನ್ ಕಾರಣ ಅಂತಾನೆ ಹೇಳ್ತೀನಿ. ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ ಒಂದು ವರ್ಡ್ ಅದು ಭಾಳ ಚಿಕ್ಕದಾಗತ್ತೆ. ಅದು ಏನಂತಂದ್ರೆ ಥ್ಯಾಂಕ್ ಯು ಅನ್ನೋಂಥ ವರ್ಡ್ ಮಾತ್ರ ನಾನು ಎಕ್ಸ್ಪ್ರೆಸ್ ಮಾಡ್ಬೋದು. ಒಂದೊಂದು ಸ್ಟೆಪ್ಪಲ್ಲೂ ನಾವು ಚೇಂಜ್ ಆಗ್ತಿದ್ದೀನಿ ಅನ್ನೋದು ತುಂಬಾ ನನಗೆ ಅಳವಡಿಕೆ ಆಗ್ತಿದೆ. ಮತ್ತು ಎಲ್ಲ ಸ್ಕೂಲು ಕಾಲೇಜ್ಗಳಲ್ಲೂ ಇದೊಂದು ಸಬ್ಜೆಕ್ಟ್ ಅಂತ ಇಡಬೇಕು ಮಕ್ಕಳಿಗೆ. ಎಲ್ರಿಗೂ ಯೂಸ್ ಆಗುವಂಥ ಕ್ಲಾಸ್ ಇದು, ಯೂನಿಕ್ ಆಗಿದೆ. ಇಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು. ಎಲ್ಲ ನಡೆಸ್ತಾ ಇರುವಂಥ ತಾರಾ ಮೇಡಮ್ಗೆ, ಸಂದೇಶ್ ಸರ್ಗೆ, ಜೊತೆಗೆ ಎಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಸೊ ಯಾರ್ಯಾರೆಲ್ಲ ಸೇರ್ಕೊಂಡಿಲ್ಲ ದಯವಿಟ್ಟು ಸೇರ್ಕೊಳ್ಳಿ. ಸೊ ಇಟ್ ಇಸ್ ವೆರಿ ಯುಟಿಲೈಸಿಂಗ್. ಲೈಫ್ ಲಾಂಗ್ ಯಾರಿಗಾದ್ರೂ ಚಿರಋಣಿಯಾಗಿರ್ತೀವಿ ಅಂದರೆ ಅದು ಸಂದೇಶನ ಮತ್ತು ತಾರಾ ಮ್ಯಾಮ್. ಸೊ ಬನ್ನಿ ಭಾವನೆಗಳಿಗೊಂದು ಶಾಲೆನ ಎಂಟರ್ ಆಗಿ ಅದನ್ನ ಫೀಲ್ ಮಾಡಿ. ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಂತಿದ್ದೀನಿ ನಿಮಗೆ, ಇದರಿಂದ ಲಾಸ್ ಆಗೋದಂತೂ ಏನೂ ಇಲ್ಲ, ಬಟ್ ಲೈಫಲ್ಲಿ ತುಂಬಾನೇ ಪಡ್ಕೊಂತೀನಿ ನಾನು. ಅದಕ್ಕೆ ನಾನು ಶೋರ್ ಗ್ಯಾರಂಟಿ ಕೊಡ್ತೀನಿ ನಾನು. ಎಲ್ಲೋ ಥ್ಯಾಂಕ್ ಯು ಟು ತಾರಾ ಮ್ಯಾಮ್ ಆ್ಯಂಡ್ ಸಂದೇಶ್ ಸರ್. ಥ್ಯಾಂಕ್ ಯು ಟು ಹೋಲ್ ಮೈ ಎಮೋಜಿಮ್. ಥ್ಯಾಂಕ್ ಯು.